ನಮ್ಮ ದೇಶವನ್ನು ನಾವು ಕೊಚ್ಕೊಳೋದಲ್ಲ, ಬೇರೆ ದೇಶದವ್ರದ್ದು ಎಷ್ಟು ಚಂದ ನೋಡು. ಒಬ್ಬ ಚಿಂತಕ ದಾರ್ಶನಿಕ ಮ್ಯಾಕ್ಸ್ ಮುಲ್ಲರ್ ಅಂತ ಬರ್ತಾನ. ಅವನಿಗೆ ಯಾರೋ ಒಬ್ರು ಪ್ರಶ್ನೆ ಕೇಳ್ತಾರಂತೆ, ಭಾರತ ದೇಶದ ಬಗ್ಗೆ ಎಷ್ಟು ಅಭಿಮಾನ ಅಂತಂದ್ರೆ ಅವನು ಹೇಳ್ತಾನೆ, ಮುಂದೊಂದು ಜನ್ಮ ನಂದು ಏನಾದ್ರೂ ಇತ್ತಂದ್ರೆ ಭಗವಂತನಲ್ಲಿ ನಾವೊಂದು ಪ್ರಾರ್ಥನೆ ಮಾಡ್ತೀನಿ, ಮುಂದೊಂದು ಜನ್ಮ ಇತ್ತಂದ್ರೆ ಅದು ಭಾರತದ ನೆಲದಲ್ಲೇ ಆಗ್ಲಿ ಅಂತಂದೇಳಿ ಮ್ಯಾಕ್ಸ್ ಮುಲ್ಲರ್ ಕೇಳ್ತಾನಂತೆ. ಇಂಥ ಭಾರತ ದೇಶವನ್ನ ಒಬ್ಬ ವಿದೇಶಿಗ ಇದನ್ನ ನೋಡ್ಲಿಕ್ಕಂತ ಬರ್ತಾನ. ಅವ ಹೆಂಗ ಬರ್ತಾನಂತಂದ್ರ ಕಾಲಿನಲ್ಲಿ ಪಾದರಕ್ಷೆ ಇರ್ಲಾರ್ದ ಹಂಗ ಬಂದಿರ್ತಾನಂತೆ. ಒಬ್ಬ ಭಾರತೀಯ ಆ ವಿದೇಶಿಗನೇ ಕೇಳ್ತಾನಂತೆ, ಅಲ್ಲ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಿಮ್ಮ ದೇಶ ಐತಿ, ಆ ದೇಶದಿಂದ ಬರಿಗಾಲಿಲ್ಲೇ ಈ ಭಾರತ ದೇಶವನ್ನು ನೋಡಲಿಕ್ಕೆ ಬಂದಿಯಲ್ಲ, ಯಾಕ ನಿನ್ನ ಪಾದರಕ್ಷೆ ಇರ್ಲಾರ್ದಂಗ ಬಂದಿದ್ದೀಯ? ಅವಾಗ ಆ ವಿದೇಶಿಗ ಭಾರತೀಯನಿಗೆ ಮರುಪ್ರಶ್ನೆ ಮಾಡ್ತಾನಂತೆ, ಇವಾಗ ನಿಮ್ದೆಲ್ಲ ಮನೆ ಐತಿ ಹೌದಲ್ಲ? ನಿಮ್ದೆಲ್ಲ ಮನೆ ಐತಿ ಹೌದಲ್ಲ? ನಿಮ್ಮ ಮನೆಯಾಗ ಪೂಜಾ ಕೋಲಿ ಐತಿಲ್ಲ? ಆಯ್ತಾ? ನಿಮ್ಮ ಪೂಜಾ ಕೋಲಿ ಒಳಗಡೆ ನೀವೆಂದಾದ್ರೂ ಕೂಡ ಪಾದರಕ್ಷೆ ಹಾಕೊಂಡು ಹೋಗ್ತೀರೇನು? ಯಾಕೆ ಹಾಕೊಂಡು ಹೋಗಲ್ಲ? ಅಲ್ಲೇನೈತೆ? ದೇವ್ರಿರ್ತಕ್ಕಂಥ ಪವಿತ್ರ ಭಾವನೆ ಐತದಿಲ್ಲ? ಆವಾಗ ಆ ವಿದೇಶಿಗ ಭಾರತೀಯನಿಗೆ ಮರುಪ್ರಶ್ನೆ ಮಾಡಿ ಹೇಳ್ತಾನಂತೆ, ಹೇಗೆ ನಿಮ್ಮ ದೇಶದಲ್ಲಿರ್ತಕ್ಕಂಥ ನಿಮ್ಮ ಮನೆಯೊಳಗಡಿರುವ ಜಗಲಿ ಮನೆ ಅಂದ್ರೆ ದೇವರ ಕೋಲಿಗೆ ನೀವೆಂಗ ಪಾದರಕ್ಷೆಯನ್ನು ಹಾಕಿಕೊಂಡು ಹೋಗುವುದಿಲ್ಲವೋ ಹಾಗೆ ಇಡೀ ಜಗತ್ತಂತಕ್ಕಂಥದ್ದು ನನಗೆ ಮನೆ ಇದ್ದಂಗ, ಭಾರತ ದೇಶ ಅಂದ್ರೆ ಪೂಜೆ ಕೋಲಿ ಇದ್ದಂಗ ನನಗೆ. ವಿದೇಶಿಗರು ಈ ಮಾತನ್ನ ಹೇಳ್ತಾರೆ ಅಂದ್ರೆ ಭಾರತದ ಹಿರಿಮೆ ಗರಿಮೆ ಹೆಂಗಿರಬಾರ್ದು. ಆ ವ್ಯಕ್ತಿ ನೇರವಾಗಿ ಯಾರನ್ನ ಭೇಟಿಯಾಕನಂತಂದ್ರ ಮಹಾತ್ಮ ಗಾಂಧೀಜಿಯವರನ್ನ ಹತ್ರ ಭೇಟಿಯಾಗಿ ಅವ್ರಿಗೆ ಕೇಳ್ತಾನಂತೆ, ಏನನ್ನು ನೋಡಿದ್ರೆ ಭಾರತದ ದರ್ಶನ ಆಗತ್ತಾ? ಏನು ಹಂಪೆ ಅಜಂತ ಎಲ್ಲೋರಗಳಂತದವಲ್ಲ, ಅವುಗಳನ್ನು ನೋಡಿದ್ರೆ ಭಾರತದ ದರ್ಶನ ಆಗತ್ತಾ ಹೇಳ್ರಿ? ಅವಾಗ ಮಹಾತ್ಮ ಗಾಂಧೀಜಿಯವರು ಬಹು ಸುಂದರವಾದ ಒಂದು ಉತ್ತರ ಕೊಡ್ತಾರಂತೆ, ನೋಡು, ನೀನು ಬಹುದೂರದ ದೇಶದಿಂದ ಬಂದಿದ್ದೀಯ, ಅದು ಹೆಂಗ ಬಂದಿದ್ದೀಯ? ಪಾದರಕ್ಷೆ ಇರ್ಲಾರ್ದಂಗ ಬಂದಿದ್ದೀಯ. ನೀ ಏನ್ ಕೇಳಕತ್ತೀಯ? ನಿಜವಾದ ಭಾರತದ ದರ್ಶನ ಮಾಡ್ಕೋಬೇಕಂತ ಕೇಳಕತ್ತೀಯ. ನೋಡು, ನಿನಗೆ ನಿಜವಾದ ಭಾರತದ ದರ್ಶನ ಆಗಬೇಕಾಗಿತ್ತು ಅಂದ್ರೆ ನೀ ಯಾವುದೇ ಹಂಪೆ ಅಜಂತ ಎಲ್ಲೋರಗಳಿಗೆ ಹೋಗೋದು ಬೇಕಾಗಿಲ್ಲ. ನಿನಗೆ ನಿಜವಾದ ಭಾರತದ ದರ್ಶನ ಆಗಬೇಕಾಗಿತ್ತಂದ್ರೆ ಭಾರತದ ದೇಶಗಳಲ್ಲಿರ್ತಕ್ಕಂತಹ ಹಳ್ಳಿಗಳಿಗೆ ಬಂದ್ಬಿಡು, ಹಳ್ಳಿಗಳಲ್ಲಿರ್ತಕ್ಕಂಥ ಜನರ ಮುಕ್ತ ಹೃದಯವನ್ನು ನೋಡ್ಬಿಡು, ಅಲ್ಲಿ ನಿನಗೆ ನಿಜವಾದ ಭಾರತದ ದರ್ಶನ ಆಗುತ್ತಂತಂದೇಳಿ ಮಹಾತ್ಮರು ಈ ಮಾತನ್ನು ಹೇಳ್ತಾರಂತೆ. ಭಾರತದ ದೇಶದ ಹಿರಿಮೆ ಗರಿಮೆ ನೋಡ್ರಿ, ಹಳ್ಳಿಗಳಲ್ಲಿರ್ತಕ್ಕಂಥದ್ದು ನೋಡ್ರಿ, ಭಾರತದ ಬಗ್ಗೆ ಎಷ್ಟು ಅಭಿಮಾನ ಏಂತನ ವಿದೇಶಿಗರಲ್ಲಿರ್ತಕ್ಕಂಥದ್ದು.